السلام عليكم ورحمة الله وبركاته. بسم الله والحمد لله والصلاة والسلام على رسول الله وعلى آله وصحبه أجمعين. ವಚನಾಮೃತ ಹದೀಸ್ ಪಾಠ 17. وعن عبد الله بن عمرو رضي الله تعالى عنهما قال لعن رسول الله صلى الله عليه وسلم الراشي والمرتشي رواه أبو داود والترمذي. ಅಬ್ದುಲ್ಲಾಹಿಬಿನ್ ಅಮ್ರ್ ರಲಿಯಲ್ಲಾಹು ಅನ್ಹು ರವರ ವರದಿ. ಅವರು ಹೇಳಿದರು, ಲಂಚ ನೀಡುವವನನ್ನು ಮತ್ತು ಲಂಚ ತೆಗೆದುಕೊಳ್ಳುವವನನ್ನು ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶಪಿಸಿದ್ದಾರೆ. ಅಬೂ ದಾವೂದ್ ಮತ್ತು ಅಲ್ ತಿರ್ಮಿದಿ ಈ ಹದೀಸನ್ನು ನಿರೂಪಿಸಿದ್ದಾರೆ. ಈ ಹದೀಸಿನಲ್ಲಿ ಲಂಚ ಕೊಡುವುದನ್ನು ಲಂಚ ಪಡೆಯುವುದನ್ನು ವಿರೋಧಿಸಲಾಗಿದೆ. ಲಂಚ ಪಡೆಯುವುದು ಮಾತ್ರವಲ್ಲ, ಕೊಡುವುದು ಕೂಡ ಇಸ್ಲಾಮಿನಲ್ಲಿ ನಿಷಿದ್ಧವಾಗಿದೆ. ಅಂದರೆ ಇಂದಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿದ್ದು, ಲಂಚ ಕೊಡದೆ ಕಾರ್ಯಸಾಧನೆ ಆಗದಂತಹ ಪರಿಸ್ಥಿತಿಯಲ್ಲಿ ಸಿಲುಕಿದ ಮುಸಲ್ಮಾನರು ಅನಿವಾರ್ಯವಾಗಿ ಈ ಪಾಪಕ್ಕೆ ಬಲಿಯಾಗುತ್ತಾರೆ. ಇತರರ ಹಕ್ಕನ್ನು ಕಸಿಯದೆ ತನ್ನ ಪಾಲಿಗೆ ಬರುವ ಹಕ್ಕನ್ನು ಪಡೆದುಕೊಳ್ಳಲು ಅಥವಾ ತನ್ನ ಮೇಲಾಗುವ ಅನ್ಯಾಯವನ್ನು ನಿವಾರಿಸಲು ಅನ್ಯದಾರಿ ಕಾಣದೆ ಲಂಚ ಕೊಡುವ ಪರಿಸ್ಥಿತಿಗೆ ಅವನು ತಲುಪುತ್ತಾನೆ. ಲಂಚ ಪಡೆಯುವುದು ಅನಿವಾರ್ಯವೆನಿಸುವ ಪರಿಸ್ಥಿತಿ ಬರುವುದೇ ಇಲ್ಲ. ತನ್ನ ದುರಾಸೆಯಿಂದ ಲಂಚ ಪಡೆಯುತ್ತಾನೆಯೇ ಹೊರತು ಲಂಚ ಪಡೆಯುವ ಅನಿವಾರ್ಯತೆ ಯಾರಿಗೂ ಇರುವುದಿಲ್ಲ. ಇಂದು ಸರ್ಕಾರಿ ನೌಕರರು, ಅಧಿಕಾರಿಗಳು ಸಂಬಳಕ್ಕಿಂತ ಎಷ್ಟೋ ಪಾಲು ಮೊತ್ತವನ್ನು ಲಂಚದಿಂದ ಗಳಿಸುತ್ತಾರೆ. ಆದರೆ ಆ ಗಳಿಕೆ ಅವರಿಗೆ ಕೊನೆಗೆ ಫಲಕ್ಕೆ ಸಿಗುವುದಿಲ್ಲ, ಅದರಲ್ಲಿ ಬರಕತ್ತು ಇರುವುದಿಲ್ಲ. ಕೊನೆಗೆ ಅವರ ಕೈಯಿಂದಲೇ ಅನಗತ್ಯ ವೆಚ್ಚವಾಗಿ ಹೋಗುತ್ತದೆ. ಲಂಚ ಪಡೆದ ಪಾಪದ ಫಲವನ್ನು ವಹಿಸಿಕೊಳ್ಳುವುದು ಮಾತ್ರ ಅವರಿಗೆ ಲಾಭ. ವಸಲ್ಲಲ್ಲಾಹು ವಸಲ್ಲಮ ಬಾರಕ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಆಲಿಹಿ ವಸಹಬಿಹಿ ಅಜ್ಮഈನ್.